ನಮಸ್ಕಾರ ರೀ. ನಮಸ್ಕಾರ ಸರ್. ಇದು ಯಾವ್ದ್ರಿ ವೆರೈಟಿ ಯಾವ್ದ್ರಿ ಇದು ಊರ? ಸರ್ ಇದು ರೆಡ್ ಗ್ಲೋಬ್ ಚಿಕ್ಕಬಳ್ಳಾಪುರ ಜಿಲ್ಲೆ ನಂದಿ ಹೋಬಳಿ ಗೌಗ್ಯಾನಹಳ್ಳಿ ಗ್ರಾಮ. ನಮ್ದು ಮಂಜುನಾಥ್ ಅಂತೇಳಿ. 1 ಎಕರೆ 1 ಎಕರೆ ಇದೆ. ರೆಡ್ ಗ್ಲೋಬ್ ಮಾಡಿದೀವಿ, ಚೆನ್ನಾಗಿ ಬಂದಿದೆ ಇಳುವರಿ. ಇದು ಫಸ್ಟ್ ಕ್ರಾಪ್. ಇದು ಸ್ವಲ್ಪ ಕಮ್ಮಿ ಬಂದಿತ್ತು, ಸಬ್ ಮಾಡಿದ್ವಿ 42 ದಿನಕ್ಕೆ. ಸಬ್ ಮಾಡಿದ್ರೆ ಈ ತರ ಯಾವ ತರ ರೀ? ಇದು ಚಿಕ್ಕದಿದೆ ಅದು ದೊಡ್ಡದಿದೆ? ಅದೇ ಅದನ್ನೇ ಅದೇ ಸರ್ 42 ದಿನ ಇದು ಫಸ್ಟ್ ಬರುತ್ತೆ. ಇದು 42 ದಿನಕ್ಕೆ ಸ್ವಲ್ಪ ಸಬ್ ಮಾಡ್ತೀವಿ, ಕಡ್ಡಿ ಮಾಡ್ತೀವಿ. ಇಲ್ಲಿಂದ 4 ಕಣ್ಣು ಬಿಟ್ಟು ಇಲ್ಲಿ ಕಟ್ ಮಾಡ್ತಾರೆ, ಸಬ್ ಮಾಡ್ತಾರೆ. ಸಬ್ ಮಾಡಿದ್ಮೇಲೆ ಆಮೇಲೆ ಬಂದಿರೋದು ಇದು ಚೆನ್ನಾಗಿ ಬಂದಿದೆ. ಈ ವೆರೈಟಿಯಲ್ಲಿ ಮಾತ್ರ ಈ ಆಪ್ಷನ್ ಇರೋದು, ಬೇರೆ ವೆರೈಟಿಯಲ್ಲಿ ಆಪ್ಷನ್ ಇಲ್ಲ. ಅದೇ ನೋಡ್ರಿ, ಇಲ್ಲಿ ನೋಡ್ರಿ, ಇದು ಕಡ್ಡಿ ಇದೆ ಫಸ್ಟ್ ಹಳೇದಿದು. 4 ಕಣ್ಣು 1 2 3 4 ಕಣ್ಣು ಬಿಟ್ಟು ಇಲ್ಲೊಂದು ಕಟ್ ಮಾಡ್ತಾರೆ. ಕಟ್ ಮಾಡಿದ್ಮೇಲೆ ಈ ತರ ಮತ್ತೆ ಬರುತ್ತೆ. ಈ ವೆರೈಟಿಯಲ್ಲಿ ಮಾತ್ರ ಈ ತರ ಬರೋದು. ನೋಡ್ರಿ, ಇದು ಫಸ್ಟ್ ಆ ಕಡ್ಡಿಗೆ ನೋಡ್ರಿ, ಇದೆಲ್ಲ ಲೇಟ್ ಆಗಿ ಬಂದಿರೋದು, ಇದೆಲ್ಲ ಫಸ್ಟ್ ಬಂದಿರೋದು. ಇಲ್ಲಿ ನೋಡ್ರಿ ಗೊನೆ ಹೆಂಗ್ ಬಂದಿದೆ ಇದು. ಅಲ್ಲ, ನಾನೇನಂತೀನ್ರಿ, ಈಗ ಒಂದು ಕಡ್ಡಿಗೆ ಒಂದು ಬಂದಿದ್ರೆ ಅದಕ್ಕೆ ಮಾಡೋದಿಲ್ಲ. ಇಲ್ಲ ಬರ್ದೇ ಇರೋದಕ್ಕ ಮತ್ತೆ ಸಬ್ ಮಾಡೋದು. ಸಬ್ ಅಂದ್ರೆ ಈ ತರ ಮಾಡಿದ್ರೆ ಇದು ಲೇಟ್ ಆಗಿ ಬಂದಿದೆ, ಇದು ಮುಂಚೆ ಬಂದಿದೆ. ನೋಡ್ರಿ, ಒಂದೇ ತೋಟದಲ್ಲಿ 2 ವೆರೈಟಿ ತರ ಕಾಣಿಸ್ತಾ ಇದೆ. ಇದು ರೆಡ್ ಗ್ಲೋಬ್ ವೆರೈಟಿ. ಇದು ಬೀಜ ಬರುತ್ತೆ ಇದರಲ್ಲಿ. ದಪ್ಪ ಹಣ್ಣು ರೌಂಡ್ ಶೇಪ್ ಬರುತ್ತೆ, ದಪ್ಪ ಬರುತ್ತೆ. ಇದಕ್ಕೆ ಜಿಎ ಮಾಡಂಗಿಲ್ಲ. ಇದಕ್ಕೆ ಏನ್ ಮಾಡ್ತಾರೆ, ಕೆಜಿ ಮಾಡ್ತಾರೆ ಗೊನೆ ಲೆಂತ್ ಬರಕ್ಕೆ. ಕೆಜಿ 2 ml ಹಾಕ್ತಾರೆ, ಫಂಗಿನ್ 2 ಗ್ರಾಮ್ ಹಾಕ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಗ್ರೋಸ್ಟಿಮು ಬೋರಾನ್ ಹಾಕ್ಸ್ತಾರೆ, ಮತ್ತೆ ಬ್ರಾಸೋಪಿಟ್ಟು ಅಷ್ಟ್ ಮಾಡ್ತಾರೆ. ಲಾಸ್ಟ್ ಅಲ್ಲಿ ಇಲ್ಲಿಂದ ಆಚೆಗೆ ಸೈಜರ್, ಕಾಯಿ ಸೈಜ್ ಬರೋದಕ್ಕೆ ಸೈಜರ್ ಕಂಪಲ್ಸರಿ ಯೂಸ್ ಮಾಡ್ಬೇಕು. ಜಿಎ ಮಾಡಂಗಿಲ್ಲ. ಇದಕ್ಕೆ ಮಾಡ್ತಾರೆ ಕೆಲವು ರೈತರು, ಗೊನೆ ಸ್ವಲ್ಪ ಲೆಂತ್ ಬರ್ಲಿ ಅಂದ್ರೆ 200 ಲೀಟರ್ಗೆ 1 ಗ್ರಾಮ್ ಹಾಕ್ತಾರೆ ಅಷ್ಟೇ. 200 ಲೀಟರ್ಗೆ ಪ್ರೋಜಿ ಬಿಸಿ ಒಂದೇ 1 ಗ್ರಾಮ್ ಹಾಕಿ ಮಾಡ್ತಾರೆ, ಏನೋ ಲೆಂತ್ ಬರ್ಲಿ ಗೊನೆ ಅಂತೇಳಿ. ಜಾಸ್ತಿ ಮಾಡಿದ್ರೆ ಅದು ಎಲ್ಲ ತಿನ್ನೌಟ್ ಆಗ್ಬಿಡ್ತೈತೆ, ಎಲ್ಲ ಕಾಯಿ ಎಲ್ಲ ಕಾಳು ಕಟ್ಟಿರೋದೆಲ್ಲ ಉದ್ರೋಗ್ಬಿಡ್ತೈತೆ. ಇನ್ನು ಬರುತ್ತಲ್ಲ ಸೈಜ್ ಎಲ್ಲ, ಇನ್ನು ಇದು ಶೇಪ್ ಹಿಂಗ್ ಬರುತ್ತೆ. ಇದು ಇನ್ನ 1.25 ತಿಂಗಳಾಗಿದೆ ಸರ್. 1.25 ತಿಂಗಳು 2 ತಿಂಗಳಾಗಿದೆ ಅಷ್ಟೇ. ಇದಕ್ಕೆ 40 ದಿನ ಆಯ್ತಾ? ಈಗ ಸಬ್ ಮಾಡಿದ್ಮೇಲೆ ಬಂದಿರೋದು. ಸಬ್ ಮಾಡಿದ್ಮೇಲೆ ಬಂದಿರೋದು. ಇದು 1.5 ತಿಂಗಳು ಆಗಿದೆ. ಇದು ಒಂದು 2.5 ತಿಂಗಳು ಆಗಿದೆ. ಇದು 2.5 3 ಆಗಿದೆ. ಇದು ಎಲ್ಲ ಈಗ ಕಲರ್ ಎಲ್ಲ ಬರ್ಬೇಕಂದ್ರೆ ಎಷ್ಟು ದಿನ ಬೇಕು ಸರ್? ಇನ್ನ ಬರ್ಬೇಕು. ಇನ್ನ 1.5 ತಿಂಗಳು 2 ತಿಂಗಳು ಬೇಕು. 2 ತಿಂಗಳಾದ್ರೆ ಎಲ್ಲ ಕಲರ್ ಸ್ಟಾರ್ಟ್ ಆಗ್ಬಿಡುತ್ತೆ. ಇದಕ್ಕೆ ಸ್ಟಾರ್ಟ್ ಇದು ಖಾಲಿ ಆಗ್ತಾ ಇದ್ದಂಗೆ ಮತ್ತೆ ಇದು ರೆಡಿ ಆಗಿರುತ್ತೆ. ಮತ್ತೆ ಸೇಮ್ ಬಂದ್ಬಿಡುತ್ತೆ. ಇದಕ್ಕೆ ಅದು ಬಂದ್ಬಿಡುತ್ತೆ. ಹಣ್ಣು ಕೊಯ್ಯೋ 15 ದಿವಸ 20 ದಿವಸಕ್ಕೆ ಹೆಚ್ಚು ಕಡಿಮೆ ಅದೇ ಇದು ರೆಡಿ ಆಗಿರುತ್ತೆ, ಇದು ರೆಡಿ ಆಗಿರುತ್ತೆ. ಆಮೇಲೆ ಈಗ ನೀವು ಕಟಾವ್ ಮಾಡ್ಬೇಕಾದ್ರೂ ಇದು ಹಿಂದ ಮುಂದಾನೆ ಬರ್ತೈತಿ. ಅದೇ ಹೇಳ್ತಾ ಇರೋದು, 15 ರಿಂದ 20 ದಿವಸಕ್ಕೆ ಎಲ್ಲ ಒಂದೇ ಇದು ಬಂದ್ಬಿಡುತ್ತೆ ಅಂತ. ಇದು ನೋಡ್ರಿ, ನಮ್ಗೆ ಇದು ಬ್ರಾಂಚಸ್ ಎಲ್ಲ ಉದ್ದ ಬರುತ್ತೆ. ಎಕ್ಸೆಸ್ ಟಾಣಿಕ್ ಕೊಟ್ಟಾಗ ಇದು ಉದ್ದ ಬರುತ್ತೆ. ಎಕ್ಸೆಸ್ ಕೊಟ್ರೆ ಇದು ಬ್ರಾಂಚಸ್ ಉದ್ದ ಬರುತ್ತೆ. ಮತ್ತೆ ನಮ್ಗೆ ಇನ್ನೂ ಸೈಜ್ ಬರ್ಬೇಕು. ಇದನ್ನ 2.5 3 ತಿಂಗಳು ಅಷ್ಟೇ ಆಗಿರೋದು. ಈ ಸೈಜ್ ಬರುತ್ತೆ. ಇದು ಒಂದು ಗೊನೆ 2 ಕೆಜಿ ಬರುತ್ತೆ. ಇದು 2 ಕೆಜಿ, 1.5 ರಿಂದ 2 ಕೆಜಿ. ಸಣ್ಣದು ಯಾವ್ದಾರು ಇದ್ರೆ ಅದು ಕಡಿಮೆ ಬರುತ್ತೆ. ಇನ್ನು ಬರುತ್ತೆ. ಇದು ಸೈಜು ಉದ್ದ ಎಲ್ಲ ಬರುತ್ತೆ. ಟಿನ್ನಿಂಗ್ ಎಲ್ಲ ಮಾಡಿರ್ತಾರೆ ಇದು. ರೋಗ ಏನಿಲ್ಲ. ಈಗ ಮಳೆ ಬಿದ್ದಿದೆಯಲ್ಲ ಅಂದ್ರೆ ಇವರು ಕಂಪಲ್ಸರಿ ಸ್ಪ್ರೇ ತಗೋತಾ ಇರ್ತಾರೆ. ಫಂಗಿಸೈಡ್ ಹೋಗ್ತಾ ಇರ್ಬೇಕು ಮಳೆ ಬಿದ್ದಿರೋದಕ್ಕೆ. ಇದು ಲೇಟ್ ಆಗಿ ಬಂದಿರೋದು, ಇದು ಕಾಯಿ ಆಗಿರೋದು.